ಈಗ ನನ್ನಲ್ಲಿ ಇದ್ದದೆಲ್ಲ ಕೃಷ್ಣನಿಗೆ ಗೊತ್ತಿರಬೇಕು ಅಂತಿಲ್ಲ. ಅವನ ಗಮನಕ್ಕೆ ಬರಲಿ. ಇದು ಇಂದ್ರನಿಂದ ನನಗೆ ಪ್ರದತ್ತವ ಅಂದ್ರೆ ಪರಸ್ಪರ ವಿನಿಮಯ ರೂಪದಿಂದ ಹೊಂದಿಕೊಂಡದ್ದು. ನಾನು ಕವಚ ಕೊಟ್ಟದ್ದಕ್ಕೆ ಮತ್ತೆ ಅವನ ಒಂದು ಆಯುಧ ಕೊಟ್ಟದ್ದು ಅಲ್ಲ. ಇದು ಕೆಲವೊಂದಿಗಳಿಗಾದ್ರೂ ಗೊತ್ತುಂಟು ವಿಷಯ, ಯಾಕೆಂದ್ರೆ ಪ್ರಸಕ್ತ ನಡೆದದ್ದು. ಅವನ ಕವಚ ಕೊಟ್ಟಿದ್ದಾನೆ, ಅದರಿಂದ ಒಂದು ಬಾಣ ಸಿಕ್ಕಿದೆ ಅನ್ನೋದು ಈಗ ಪಾಂಡವ ಪಾಳಯದಲ್ಲಿ ಗೊತ್ತಿರುವುದು. ಆದ್ದರಿಂದ ಕೃಷ್ಣನ ಗಮನದಲ್ಲಿ ಅದಿರ್ಬೋದು, ಅದು ಏಕಘಾತಿನಿ. ಆದ್ದರಿಂದ ಅದರಿಂದ ಮುಂಭಾಗ ಅರ್ಜುನನನ್ನು ಒಟ್ಟಿದ್ರೆ ಅಪಾಯ ಬಂದಿದ್ದು ಈ ಯೋಚನೆ ಇದ್ರೂ ಇರಬಹುದು. ಈಗ ಇದೆಲ್ಲ ಗೊತ್ತಿರಬೇಕು ಅಂತಲೇ ಇಲ್ಲ. ಹೀಗೂ ನಮಗೆ ಒಂದು ತರ್ಕಿಸಲಿಕ್ಕೆ ಬರ್ತಾರೆ ಹೇಳಿದ್ ನಾನು ಯಾಕೆ ತರ್ಕಿಸ್ತೇನೆ ಅಂದ್ರೆ ದೈವಿಕವಾದ ಮಹಾತ್ಮವನ್ನು ತೋರಿದರೆ ಪ್ರತಿಯೋಗಿಯಾಗಿ ನಮಗೇನು ಮಾಡುವುದಕ್ಕಾಗುವುದಿಲ್ಲ, ಅದು ನನಗೆ ಗೊತ್ತುಂಟು. ಆದರೆ ತಂತ್ರಶಾಲಿಯಾದಂತಹ ಕೃಷ್ಣನ ಮುನ್ನೋಟದ ಬಗೆ ಹೇಗೆ ಅಂತ ನನಗೆ ಅರ್ಥ ಆದದ್ದು ಅಭಿಮನ್ಯು ವಧ ಪ್ರಕರಣದಲ್ಲಿ. ಈಗ ಅರ್ಜುನನ ಒಬ್ಬ ತಪ್ಪುವಂತೆಯೇ ಒಂದು ವ್ಯೂಹ ರಚನೆ ಆಗಬೇಕು ಅಂತ ದ್ರೋಣರು ಹೇಳುವಾಗ ಬಹುತೇಕ ನಮ್ಮ ಪಕ್ಷದವರಿಗೆ ಜಯದ್ರಥನಿಗೆ ಆಗೊಂದು ವರ ಇದ್ದದ್ದು ಗೊತ್ತಾದದ್ದು ಅಲ್ವಾ? ಶಿವ ಕೊಟ್ಟ ವರ ಸತ್ಯವಾಗುವಂತೆ ಅಭಿಮನ್ಯುವಿನ ಸಾವನ್ನಾದರೂ ಸಂಯೋಜಿಸಿ ಮರು ದಿವಸದ ಯುದ್ಧದಲ್ಲಿ ಶಿವನ ವರಕ್ಕೆ ಅನುಗುಣವಾಗಿಯೇ ಅರ್ಜುನನ ಮೂಲಕ ಸೈಂಧವರನ್ನು ಕೊಲ್ಲುವಂತೆ ಮಾಡುವಲ್ಲಿ ಕೃಷ್ಣ ಪರ್ಯಾಪ್ತನಾಗ್ತಾನೆ ಅಂತಾದ್ರೆ ಅವನ ದೃಷ್ಟಿಯ ಅಳತೆಗೆ ಮೀರಿದ್ದೆಂಥದ್ದು ನಮ್ಮಲ್ಲಿ ಇಲ್ಲ ಅಂತ ಒಮ್ಮೊಮ್ಮೆ ಕಂಡು ಹೋಗುದು. ನಮಗೆ ಎಲ್ಲ ಸರಿಯಾಗುವಂತೆ ಮಾಡ್ತಾನೆ, ಯಾವ ನಿಯಮಕ್ಕೂ ಭಂಗ ತರುವುದಿಲ್ಲ. ಆದರೂ ಅವರ ಪರವಾಗಿ ಗೆಲುವು ಕೊನೆಯಲ್ಲಿ ಸಿದ್ಧಾಗುವಂತೆ ಮಾಡ್ತಾನೆ. ಈಗ ಅರ್ಜುನ ತಪ್ಪದ ಹಾಗೆ ರಣಮಧ್ಯದಲ್ಲೇ ಉಳಿಸಿದ್ದಿದ್ರೆ ಶಿವನ ವರ ಸುಳ್ಳಾಗ್ತಿತ್ತು. 4 ಮಂದಿಯನ್ನು ಗೆಲ್ಲುವಂತಹ ಒಂದು ಯೋಗ ಸೈಂಧವನ ಬದುಕಿನಲ್ಲಿ ಬರ್ತಲೇ ಇತ್ತೋ ಇಲ್ವೋ, ಅದು ಬರುವಂತೆ ಮಾಡಿದ. ಶಂಸಪ್ತಕರ ಜೊತೆಯಲ್ಲಿ ಕಾದಾಟ ಮಾಡ್ತಾ ದೂರ ಸರಿಯುವಂತೆ ಮಾಡಿ 4 ಅಭಿಮನ್ಯುವಿನ ಹಿಂಬಾಲಕರಾಗಿ ಬಂದರೂ ಕೂಡ ಒಳ ಪ್ರವೇಶಿಸದಂತಹ ಸ್ಥಿತಿ ನಿರ್ಮಾಣ ಆಗಿ ಅಭಿಮನ್ಯು ಸತ್ತ. ಶಿವನ ವರ ಸತ್ಯ ಆಯಿತು. ಒಂದು ರಾತ್ರಿ ಅರಿತವನು ಪ್ರತಿಜ್ಞೆ ಮಾಡಿದ, ಶಿವನ ವರದಿಂದ ಅರ್ಜುನ ಕೊಲ್ಲುವುದಕ್ಕೆ ಯಾವ ವಾದ್ಯವೂ ಇಲ್ಲವಲ್ಲ. ವ್ಯೂಹದ ಮೇಲೆ ವ್ಯೂಹವನ್ನು ಬಲಿದ್ರು ಕೂಡ. ಈಗ ಪದ್ಮವ್ಯೂಹ ಚಕ್ರವ್ಯೂಹ ಒಂದೇ ಇದ್ದದ್ದು, ಅಂಥದ್ದು ಹಲವನ್ನು ಬಲಿಯಿಲ್ವ ಮರು ದಿವಸ. ಅದನ್ನಾದರೂ ಭೇದಿಸಿ ಮತ್ತು ಅಗಮ್ಯನಾಗಿ ಉಳಿದವನನ್ನು ಇದ್ದ ನೆಲೆಯಿಂದ ಹೊರಬರುವಂತೆ ಮಾಡಿ ಹೊಡೆದು ಕೊಲ್ಲಿಸಿ ಎಲ್ಲ ಅರ್ಘ್ಯ ಬಿಡ್ತಾ ಇದ್ದ ಅವನ ಅಪ್ಪನ ಜೊತೆಯಲ್ಲಿ ಸಾಯುವಾಗ ಮಾಡಿದ ಕೃಷ್ಣ ಚಾತುರ್ಯ ಏನುಂಟು ಇದನ್ನು ಗಮನಿಸುವಾಗ ಅವನಿಗೆ ಎಲ್ಲದರ ನೆಲೆ ಗೊತ್ತುಂಟು. ಎಲ್ಲಿಂದ ಹೇಗೆ ಎಲ್ಲಿಂದ ಏನು ಅಂತ ಈಗ ನಮಗೆ ಗೊತ್ತಿಲ್ಲದನ್ನು ನಾವು ತರ್ಕದಿಂದ ಸಾಧಿಸುವುದಕ್ಕಿಲ್ಲ. ಗೊತ್ತುಂಟು ಎಂಬುದು ವಾಸ್ತವ, ಹೇಗೆ ಎಂಬುದು ನಮಗೆ ಅಗೋಚರ. ಎಲ್ಲ ನೆಲೆಯನ್ನು ಗೊತ್ತಿದ್ದವ ಎಲ್ಲವನ್ನು ಬೇಕಾದಂತ ಸಂಯೋಜಿಸ್ತಾ ಬರ್ತಾನೆ. ಇದರ ನೆಲೆ ನೀನಿಷ್ಟು ವಿಶ್ವಾಸದಲ್ಲಿದ್ದು ಪಾಂಡವರು ಇಷ್ಟು ಈ ಅಸ್ತ್ರವನ್ನು ನೋಡಿ ಹತಾಶರಾದರು, ನಮ್ಮ ಪಕ್ಷದವರಲ್ಲಿ ಇಷ್ಟು ವಿಜಯದ ಕುರಿತಾದ ಉತ್ಸಾಹ ಮೂಡಿದರು. ಅವರ ಕಂಗಳನ್ನು ನೋಡುವಾಗ ನಿನಗೆ ಗೊತ್ತಿಲ್ಲದ ಯಾವುದೋ ಒಂದು ನೆಲೆ ಅವನಿಗೆ ಗೊತ್ತುಂಟು ಅಂತ ನನಗೆ ಕಂಡದ್ದರಿಂದ ಅಲ್ಲ, ನನಗೆ ನೀನಿಗೆ ಗೆಲ್ಲಬಾರ್ದು ಅಂತಲ್ಲ. ಅಲ್ಲ, ಹೌದಪ್ಪ. ಇದು ನನಗೆ ಅನ್ನಿಸುವುದು ಏನು ಕೇಳಿದರೆ, ಈಗ ಮೊನ್ನೆ ಸೈಂಧವನ ಇರುವಂತಹ ವರ ಅರ್ಜುನನೊಬ್ಬ ತಪ್ಪಿದರೆ ದ್ರೋಣರ ವಾಕ್ಯ ಹೌದು, ಅದಕ್ಕಾಗಿ ಚಕ್ರವ್ಯೂಹವನ್ನು ಬಲಿದ್ರು ಹೌದು. ಅರ್ಜುನನನ್ನು ದೂರ ಮಾಡುವುದೇ ನಮ್ಮ ಉದ್ದೇಶ ಆಗಿತ್ತು ಹೌದು. ದೂರ ಮಾಡಲಿಕ್ಕೆ ಸಮಸಪ್ತಕರನ್ನು ಯುದ್ಧಕ್ಕಾಗಿ ಕರೆ ಕೊಟ್ಟಿತ್ತು, ಬಂದರು, ಕರ್ಕೊಂಡು ಹೋದ್ರು. ಸೈಂಧವನಿಗಿರಬಹುದಾದ ವರವು ಕೃಷ್ಣನಿಗೆ ಗೊತ್ತಿರಬಹುದು. ಆದ್ದರಿಂದ ನಾವು ಈಗ ಸಮಸಪ್ತಕರಲ್ಲಿಗೆ ಹೋಗುವಂತ ಕರ್ಕೊಂಡು ಹೋಗಿರಬೇಕು. ಈಗ ಘಟೋತ್ಕಚ ನ್ಯಾಯವಲ್ಲಿಗೂ ಆಗ್ತದೆ ಅಲ್ವಾ? ಈಗ ನನಗಿರುವ ವಿಶ್ವಾಸ ಏನು ಕೇಳಿದೆ, ನೀನು ಪ್ರಬಲವಾಗಿ ವಿರೋಧಿಸುವವನಿಗೆ ಪ್ರಯೋಗ ಮಾಡಿದ್ರೆ ಇದು ಪರಿಣಾಮ ಆಗುವುದಿಲ್ಲ ಅಂತ ಕೊಟ್ಟವರು ಹೇಳಲಿಲ್ಲ ನನ್ನನ್ನು. ಪರಶುರಾಮಾಚಾರ್ಯರು ಕೊಟ್ಟು ಸರ ಇದು. ಈಗ ಅವರು ಕೊಡುವಾಗ ಹೇಳಿರ್ಬೇಕು. ಈಗ ಸೈಂಧವನಿಗಾದ್ರೆ ಹೊರ ಕೊಡುವಾಗ ಈಶ್ವರದೇವರು ಹೇಳಿದ್ರಂತ, ಈಗ 4 ಜನ ಪಾಂಡವರನ್ನು ಮಾತ್ರ ಆಗುವುದು, ಅರ್ಜುನನನ್ನು ಆಗುವುದಿಲ್ಲ. ಈಗಾಗಲೇ ಅವನಿಗೆ ಪಾಶುಪದಾದಿ ಅಸ್ತ್ರಗಳನ್ನು ನಾನು ಕೊಟ್ಟಾಗಿ ಹೋಗಿದೆ, ಅದರಿಂದ ಅವನನ್ನು ಜಯಿಸಲಿಕ್ಕೆ ಆಗುದಿಲ್ಲ. ಅದು ನನ್ನವರ ನನಗೆ ವಿರುದ್ಧ ಬರ್ತದೆ, ಕೊಡ್ಲಿಕ್ಕೆ ಆಗುದಿಲ್ಲ. 4 ಮಂದಿಗಳನ್ನು ಗೆಲ್ಲಿಕ್ಕೆ ಆಗುತ್ತದೆ. ಈಗ ನನ್ನಲ್ಲಿ ಇದು ಹಾಗೇನಿಲ್ಲ. ಇದರ ಹಿನ್ನೆಲೆಯಲ್ಲಿ ಇದು ಯಾರಿಗೆ ಪ್ರಯೋಗ ಮಾಡಿದ್ರು ಸಾಯುವುದೇ ಅಲ್ವಾ? ಹೌದು. ನನಗೆ ಈಗ ಹೀಗೆ ನೀನು ಹೇಳುವಾಗ ನನಗೇನು ಕಾಣುವುದು ಗೊತ್ತುಂಟ. ಈಗ ಸೈಂಧವನಿಗಾದರೂ 4 ಉಳಿಸಿ ಒಬ್ಬನನ್ನು ತಪ್ಪಿಸಿದರೆ ಗೆಲ್ಲುವ ಸಾಧ್ಯತೆ ಇತ್ತು. ಆ ಒಬ್ಬನಿಂದ ಸಾಯುವ ಸಾಧ್ಯತೆಯೂ ಇತ್ತು. ಹೌದು. ಪರಶುರಾಮಾಚಾರ್ಯರು ನೀನಿದನ್ನು ಬಿಟ್ರೆ ಯಾರಿಗೆ ಹೊಡಿಕ್ಕೆ ಅವರು ಸಾಯ್ತಾರೆ ಅಂತ ಹೇಳಿದ್ದಾರೆ. ಏಕಘಾತಿ. ಈಗ ಇಷ್ಟು ಹೇಳಿದ ಮೇಲೆ ಒಂದು ದಿವಸದ ಮಟ್ಟಿಗೆ ಶಲ್ಯ ಬೇಕು ಅಂತ ಹೇಳಿದ್ರು. ಹೌದು, ಹೇಳಿದ್ದಾರೆ. ಈಗ ನೀನು ಬಿಟ್ರೆ ಸಾಯಲೇಬೇಕಾದ ಒಂದು ಬಾಣವನ್ನು ನಿನಗೆ ಕೊಟ್ಟ ಮೇಲೆ ಒಂದು ದಿವಸದಲ್ಲಿ ನಿನಗೆ ಗೆಲ್ಲಿಕ್ಕೆ ಆ ಬಾಣವೇ ಸಾಲದು. ಈಗ ತರ್ಕದಿಂದ ಹೇಳುವುದಾದ್ರೆ ನೀನು ಯಾರಿಗೆ ಬಿಟ್ಟು ಅವ ಸಾಯಬೇಕು. ಮತ್ತೆ ನೀನು ಒಂದು ದಿವಸ ವಿಜೃಂಭಿಸಬೇಕು ಅಂತಾದ್ರೆ ಶಲ್ಯ ಬೇಕು ಅಂತ ಯಾಕೆ? ಇದಕ್ಕೆ ಕಾರಣ ಅಷ್ಟೇ.
ಶಲ್ಯ ಭೂಪತಿಯನ್ನು ಬೇಕು ಅಂತ ಹೇಳಿದ್ದು ಯಾಕೆ? ಪರಶುರಾಮರಿಂದ ನನಗೆ ಬಂದ ಶಾಪ. ನನ್ನಿಂದ ಕಲ್ತದ್ದು ಯಾವುದು ವಿಶೇಷವಾದದ್ದು ದೊಡ್ಡದುಂಟು, ಹೌದು, ಅದನ್ನು ಮರೆತು ಹೋಗಿದ್ದು. ಹಾಗಿದ್ರೆ ಅದಕ್ಕೆ ಏನು ಪರಿಹಾರ ಕೇಳುವಾಗ ನಿನ್ನ ಸಾರಥ್ಯದಲ್ಲಿ ಅದರ ನಿವೃತ್ತಿ ಆಗುತ್ತದೆ. ನನಗೂ ಈಗ ಅನ್ನಿಸುವುದು ಪರಶುರಾಮರ ಮಾತು ಎಷ್ಟು ಸತ್ಯವಾಗುತ್ತಾ ಬರ್ತಾ ಇದೆ ಅಲ್ಲೋ, ಅಲ್ಲ, ಅನುಭವಕ್ಕೆ ಬಂದದ್ದು. ನಾನು ಅದನ್ನು ಇನ್ನೊಂದು ಶಾಪದಿಂದ ಜೊತೆಯಲ್ಲಿ ಈ ಮೊದಲು ಅರ್ಜುನನೊಂದಿಗೆ ಹೋರಾಟ ಮಾಡುವಾಗ ನನಗೊಂದು ಇದು ಮೂಡಿಗೆಯಲ್ಲಿ ಪ್ರಯೋಗ ಮಾಡುವಂತಲೇ ಕಾಣಲಿಲ್ಲ. ಇವತ್ತು ನೆನಪಿಗೆ ಬಂತ. ಆ ನೆನಪಿಗೆ ಬಂದ್ರೆ ಇದೀಗ ಮರ್ತೋದೆಲ್ಲ ನೆನಪಿಗೆ ಬರುವ ದಿವಸ. ಈಗ ನಾ ಮೈತ್ರೇಯರ ಶಾಪ ಗಮನಿಸಿ. ಮೈತ್ರೇಯರು ಶಾಪ ಕೊಟ್ಟು ಏನೋ ಹಿತೋಪದೇಶವನ್ನು ಮಾಡುವಾಗ ಸುಯೋಧನ ತೋರಿದ ಅಸಭ್ಯವಾದಂತಹ ವರ್ತನೆಗೆ ಆಕ್ರೋಶಗೊಂಡು ಕೊಟ್ಟ ಶಾಪ ತೊಡೆಗುಡಿಯಾಗಲಿ ಅಂತ. ಆ ಬಳಿಕ ಆ ಶಾಪವಾಕ್ಯದಲ್ಲೇ ಒಂದು ಆ ಶಾಪ ಅನ್ವಯ ಆಗದಿರುವುದಕ್ಕಿಂತ ಆಸ್ಪದವನ್ನು ಕಲ್ಪಿಸಿಕೊಟ್ಟು. ಈ ಶಾಪ ಯಾವಾಗ ಅನ್ವಯ ಆಗ್ತದೆ ಅಂತ ಕೇಳಿದರೆ 13 ವರ್ಷ ವನವಾಸ ಅಜ್ಞಾತವಾಸಗಳು ಕಳೆದ ಮೇಲೆ ಮರಳಿ ನೀ ರಾಜ್ಯವನ್ನು ಕೊಡದೇ ಇದ್ದರೆ ಆಗ ನಡೆಯುವ ಯುದ್ಧದಲ್ಲಿ ಇದಾಗುತ್ತದೆ ಅಂತ ಆಡಿದ್ರು. ಈಗ ಒಂದು ಶಾಪದ ಸ್ವರೂಪದ ವಿವೇಚನೆಗೆ ನಾನು ಇದನ್ನು ಹೇಳಿದ್ದು. ಈಗ ಅದು ಭವಿಷ್ಯದಲ್ಲಿ ಏನಾಗುತ್ತದೆ ಅಂತ ವಿವೇಚಿಸುವುದಕ್ಕಲ್ಲ, ವಿದುರರೇ ಕೇಳಿಕೊಂಡಾಗ ಹೇಳಿದ್ದು. ಆಗಾಗ ವಿದುರನನ್ನೇ ಒಂದು ಆಯುಧ ಮಾಡಿದ್ರು ಅಲ್ವೋ? ಅವರು ಮೈತ್ರಿಯರನ್ನೇ ಆಯುಧ ಮಾಡಿದ್ರು. ಯಾಕೆ? ಅವರ ಮಾತಿಗೆ ಮಾಡಿದ್ರು. ಹೇಗೆ? 13 ವರ್ಷ ಕಳೆದ ಮೇಲೆ ರಾಜ್ಯ ಕೊಟ್ಟರೆ ಏನಾಗುದಿಲ್ಲ ಅಂತ ಶಾಪ ಕೊಟ್ಟು ನಿಲಿಗು ಪರಶುರಾಮನಿಗೆ ಅದನ್ನು ಇಲ್ಲಿಗೆ ಅನ್ವಯಿಸುವ. ಈಗ ಮಹಾತ್ಮರು ಕೊಡುವ ಶಾಪಾನುಗ್ರಹದ ಸ್ವರೂಪದ ವಿವೇಚನೆಗೆ ನಾನು ಹೇಳಿದ್ದು. ಶಾಪ ಕೊಟ್ಟು ಆದರೂ ನೀನು ಕಲಿತ ವಿದ್ಯೆಯಿಂದಲೋ ನಿನ್ನ ನಿಷ್ಠೆಯಿಂದಲೋ ಗುರುಭಕ್ತಿಯಿಂದಲೋ ಪ್ರೀತರಾದ ಅವರು ಆ ಶಾಪವು ಅನ್ವಯ ಆಗದಿರುವಂತೆ ಒಂದು ದಿವಸದ ಮಟ್ಟಿಗೆ ರಕ್ಷಣಾತ್ಮಕವಾಗಿ ಶಲ್ಯ ಸಾರಥ್ಯದಿಂದ ನೀನು ವಿಜೃಂಭಿಸಬಹುದು ಅಂತ ಆಸ್ಪದ ಕಲ್ಪಿಸಿದರು. ಈಗ ಇದಕ್ಕೆ ಅನ್ವಯಿಸಿದರೆ ನಿನಗೆ ಬಾಣ ಸಿಕ್ಕಿದ್ದರಿಂದ ವಿದ್ಯೆ ಸಿಕ್ಕಿದ್ದರಿಂದಲೇ ನಿನಗೆ ಹೇಗೆ ಗೆಲ್ಲುವುದಕ್ಕಾಗುವುದಿಲ್ಲವೋ ಈ ಬಾಣ ಉಂಟು ಎಂಬುದರಿಂದಲೂ ನಿನಗೆ ಶತ್ರುವನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ವಿದ್ಯೆ ಸಿದ್ಧಿಸಬೇಕಾದರೆ ಶಲ್ಯ ಹೇಗೆ ಬೇಕು ಅಂತ ಹೇಳಿದ್ರು, ಈ ಬಾಣ ಸಿದ್ಧಿಸಬೇಕಾದ್ರೂ ಶಲ್ಯ ಹೇಳಿದ್ದನ್ನು ಕೇಳಿದರೆ ಸಿದ್ಧಿಸ್ತದೆ. ಅದಿಲ್ಲ ಅಂತ ಆದ್ರೆ ವಿಫಲ ಆಗುತ್ತದೆ. ಈ ಆಯಾಮದಿಂದಲೇ ಕೊಟ್ರೇನೋ ಅಂತ ನನಗೆ ಕಾಣುತ್ತೆ. ಅಲ್ಲಲ್ಲ, ಒಂದು ದೃಷ್ಟಿಯಿಂದ ನೀನಾಗಿ ಯೋಚಿಸು ಸರಿ, ನನಗದಷ್ಟು ಸರಿ ಅಂತ ಕಾಣುವುದಿಲ್ಲ. ಯಾಕೆಂದ್ರೆ ಇಲ್ಲದೇ ಇದ್ರೆ ಈಗ ನೀನು ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನು ಶಲ್ಯನ ಹತ್ರ ಕೇಳಿಯೇ ಮಾಡುವುದು ಪರಶುರಾಮರಿಗೆ ಹೇಳ್ಬೋದು. ಹೌದು, ಹಾಗೆ ಹೇಳಿಲ್ಲ. ಶಲ್ಯನ ಸಾರಥ್ಯದಲ್ಲಿ ನೀನು ಗೆಲುವನ್ನು ಕಂಡುಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಅದರರ್ಥ ಸಲಹೆ ಸೂಚನೆ ಎಲ್ಲ ನಿನ್ನದು ಬೇಡ ಅಂತ ಅಲ್ಲ. ಯಾಕೆ ಅದು ಬೇಡ? ಆ ಅಂತರಾರ್ಥ ಯಾಕೆ ಉಂಟು ಅಂತ ಹೇಳಬೇಕು ಅಂದ್ರೆ ಸಾರಥ್ಯವನ್ನು ಮಾತ್ರ ಮಾಡುವ ಶಲ್ಯನೇ ಹೌದು ಅಂತ ಆಗಿದ್ದರೆ ಈಗ ಸಾರಥಿ ಶಲ್ಯನದ್ದೇ ಯಾಕೆ ಆಗಬೇಕು? ಶಲ್ಯನ ಸಾರಥ್ಯದಲ್ಲಿ ವೈಶಿಷ್ಟ್ಯ ಅನ್ನೋದು ಗುರುತಿಸಬೇಕು. ನಾನು ಆಗಿನಿಂದ ಯೋಚನೆ ಮಾಡ್ತಾ ಇರುವುದು ಅದೇ ವಿಷಯ. ಅಲ್ಲ, ನನಗಂದ್ರೆ ನಿನ್ನೆ ರಾತ್ರಿಯಿಂದ ತಲೆ ಹಾಳಾಗಿದೆ. ಅವ ಬಂದು ಹೇಳಿ ಪರಶುರಾಮರು ಯಾಕೆ ಕೊಟ್ಟಿರಬಹುದು ಅಂತ. ಈಗ ನಮ್ಮ ಕುರಿತಾಗಿ ಒಂದು ಮಾತು ಯಾರೋ ದೂರದಲ್ಲಿದ್ದವರು, ನಮಗೆ ಅಪರಿಚಿತರಾಗಿದ್ದವರು, ನಮಗೆ ಅಗಮ್ಯರಾಗಿದ್ದವರು ಆಡಿದ್ರೆ ಅದು ಯಾಕೆ ಹೇಳಿರಬಹುದು ಅಂತ ಅದನ್ನು ಅನ್ವಯಿಸುವಾಗಾದ್ರೂ ಯೋಚನೆ ಮಾಡಬೇಡ. ನನಗೆ ನಿನ್ನೆ ರಾತ್ರಿ ತಲೆ ಹಾಳಾಗ, ನನಗೆ ನೀನು ಸಾರಥ್ಯ ಕೊಟ್ಟಿದ ಮೇಲೆ ತಲೆ ಸರಿಯಾದ. ಅದೇ ಪರಶುರಾಮರು ಶಾಪ ಕೊಟ್ಟರಿಂದ ನಿನ್ನೆವರೆಗೂ ನನ್ನ ತಲೆ ಹಾಳೇ ಆದದ್ದು. ಅಲ್ಲ, ನಾನೀಗ ಹಾಳಾಗದ್ದು ಯಾಕೆ ಯಾವುದರಿಂದ ಅಂತಂದ್ರೆ ಯೋಚನೆ ಮಾಡುದು ನಾನು ಏನೂ ಮಾಡದವ ಸರಿಯಾಗುದು ಹೇಗೆ ಅಲ್ಲ. ಸಾರಥ್ಯ ಮಾಡಿದ್ರೆ ನಿನ್ನನ್ನು ಸರಿ ಮಾಡುವುದಕ್ಕೆ ನಾನು ಏನು ಮಾಡುವುದು ನಿರೀಕ್ಷೆಯಲ್ಲಿ ಪರಶುರಾಮರು ಹೇಳಿದ್ದಾರೆ ಅಂತಲೇ ನನಗೆ ಸಮಸ್ಯೆ. ಈಗ ನೀನು ಪ್ರಶ್ನೆ ಕೇಳುವಾಗ ಗೊತ್ತಾಯ್ತು. ಇದಕ್ಕೊಂದು ಉತ್ತರ ಹೇಳಿದ್ರೆ ನಾನು ಬಂದದ್ದು ಸಾರ್ಥಕ ಆಗ್ತದೆ. ಅದು ನನ್ನ ವಿದ್ಯೆಯ ಕಕ್ಷೆಯಲ್ಲೇ ಉಂಟು ಈ ಉತ್ತರ. ನೀನೀಗ ಹಿಡಿದದ್ದು ಲಕ್ಷ್ಯವನ್ನು ಅದಕ್ಕೆ ಸಂಬಂಧಿಸಿ ನಿರ್ಣಾಯಕವಾದದ್ದನ್ನು ಹೇಳುವುದಕ್ಕೆ ನಾನು ಕಲಿತದ್ದರಲ್ಲಿ ಆಸ್ಪದ ಉಂಟು. ನೋಡಿ, ಎಲ್ಲ ಕೂಡಿ ಬರುವುದು ನೋಡಿ. ಅಲ್ಲ, ಇದೀಗ ಹೊಂದಿಗೆ ನನಗೆ ಸರಿ ಕಾಣದೇ ಇದ್ದದ್ದು ಯಾವುದು? ನಿನಗೆ ಸೈಂಧವನ ಪ್ರಕರಣವನ್ನು ಉದಾಹರಣೆ ಕೊಟ್ಟೆ. ಹೌದು, ಚಕ್ರವ್ಯೂಹ, ಅಭಿಮನ್ಯುವಿನ ಕಾಳ ಅಲ್ಲ. ಆವತ್ತು ಸಂಸಪ್ತಕರ ಕರೆ ಬಂತು. ಈಗ ಯುದ್ಧ ಭೂಮಿಗೆ ಬಂದು ಚಕ್ರವ್ಯೂಹವನ್ನು ಭೇದನ ಮಾಡುವುದಕ್ಕೆ ಮುಂದಾಗಿ ಅಲ್ಲಿಂದ ಅರ್ಧದಲ್ಲಿ ಅರ್ಜುನ ಹಿಂದೆ ಹೋದದ್ದಲ್ಲ. ಬರಲೇ ಅವನು ತಪ್ಪಿಸಿಕೊಂಡು ಕರೆದು. ಇಲ್ಲಿ ಈಗ ಅರ್ಧದಿಂದ ಅವನನ್ನು ಹಿಂದೆ ಕರ್ಕೊಂಡು ಹೋಗ್ಲಿಕ್ಕೆ ಕೃಷ್ಣನಿಗೆ ಆಗುದಿಲ್ಲ. ಈಗ ಬೇರೆ ಕಡೆ ನಾನು ಬಾಣ ಹೂಡುವಾಗ ಇಲ್ಲಪ್ಪ, ನಮಗೆ ಬೇರೆಯವರ ಹತ್ರ ಉಂಟ ಕಾರ್ಯಕ್ರಮ ಅಂತ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ. ಇದು ದ್ವೈರಥ ಯುದ್ಧ, ಅವನಿಗೆ ರಥ ತೆಗಿಲಿಕ್ಕೆ ಉಪಾಯ ಇಲ್ಲ. ಈಗ ಅಲ್ಲಿಯೇ ನಿಲ್ಲಿಸಿ ಹೇಗೆ ಗೆಲ್ಲಿಸಬಲ್ಲ ಆಗ್ತದೆ ಅಂತ. ಈಗ ಅದೇ ಉದಾಹರಣೆ ನೀನು ನೋಡು. ಶಿವನಿಂದ ವರ ಸಿಕ್ಕಿತ್ತು, 4 ಗೆಲ್ಲುವಂತಹ ಯೋಗ್ಯತೆ ಒಂದು ದಿವಸದ ಮಟ್ಟಿಗೆ ಉಂಟು ಅಲ್ವಾ? ಈಗ ಆ ವರ ಉಂಟು ಎಂಬುದರಿಂದ ಅವರ 4 ಮಂದಿಯನ್ನು ಗೆಲ್ಲುತ್ತಿದ್ದು ನಾವು. ಅಲ್ಲ, ಹಾಗಲ್ಲ, ಗೆಲ್ಲುವ ಸನ್ನಿವೇಶ ಬಂದ್ರೆ ಆಗ್ತದೆ ಅಂತ ನೋಡು. ವರ 4 ಗೆಲ್ಲುವುದಕ್ಕಿದ್ದರೂ ಅರ್ಜುನನನ್ನು ತಪ್ಪಿಸುವ ಕರ್ತೃತ್ವ ಯಾರಿಗೂ ಉಳಿಯಿತು? ಕೌರವನಿಗೆ ಉಳಿಯಿತು. ಪುರುಷ ಪ್ರಯತ್ನದಿಂದ ಸಂಸಪ್ತಕರನ್ನು ಕರೆದು ಅರ್ಜುನನಿಗೆ ಬಂತ ಆಹ್ವಾನ ಹುಟ್ಟಿಸಿ ಅವರನ್ನು ದೂರೀಕರಿಸುವುದು ಕೊಟ್ಟದ್ದು ವರ ಶಿವ. ಆದರೂ ಇಷ್ಟನ್ನು ಇವರು ಮಾಡಬೇಕಾಯಿತು. ಇಲ್ಲಿಯೂ ಪರಶುರಾಮರು ಕೊಟ್ಟ ಬಾಣ ತಾನಾಗಿ ಫಲಿಸಿ
ಪುರುಷ ಪ್ರಯತ್ನದಿಂದ ಅದು ಫಲಿಸುವುದಕ್ಕೆ ಬೇಕಾದ ಆಸ್ಪದವನ್ನು ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡಬೇಕು. ಅದೇ ಅದು ಬಾಣಸಂಧಾನ ಪ್ರಯೋಗ, ಹೇಗೆ ಪ್ರಯೋಗಿಸಬೇಕು, ರಭಸ, ಅದರ ಲಾಘವ ಏನು, ಇದೆಲ್ಲ ನನಗೆ ಪರಶುರಾಮರಿಂದ ಬಂದ ವಿದ್ಯೆ. ಅದಲ್ಲ, ಮತ್ತೆ ಅಷ್ಟು ಸಾಕಾಗುವುದಿಲ್ಲ. ಈಗ ನೀ ಗುರಿ ಹಿಡಿದದ್ದೆಲ್ಲಿಗೆ? ಕೊರಳಿಗಲ್ವಾ? ಅದನ್ನೇ ಸರಿ ಮಾಡಬೇಕಾದ್ದಲ್ವಾ? ಕೊರಳಿಗೆ ಹಿಡಿದಿತ್ತು. ಕೊರಳಿ ಅಸ್ಥಾನ ಪ್ರಯೋಗ ಆಗ್ತದೆ. ಅದೇ ಅದೊಂದು ಮರ್ಮಸ್ಥಾನ ಅಲ್ವಾ ಕೊರಳು? ಕೊರಳು ಮರ್ಮಸ್ಥಾನ. ಕೊರಳಿಗೆ ದೊಡ್ಡ ಏಟು ಬಿಡುದು ಬೇಡ, ಸಣ್ಣ ಏಟು ಬಿದ್ದರೂ ಹೋಗ್ತದೆ. ಹೌದು. ಮತ್ತೆ ನೀನು ಲಕ್ಷ್ಯ ಭೇದನದಲ್ಲಿ ನಿಪುಣ. ಸ್ಥಿರವಾದ ಲಕ್ಷ್ಯವನ್ನು ಭೇದಿಸುವಲ್ಲಿ ಉಪಯೋಗಿಸುವ ಜಾಣ್ಮೆಯೋ ಸಂಚಲನಶೀಲವಾದ ಪ್ರಾಣಿಯನ್ನು ಹೊಡೆಯುವಲ್ಲಿ ವ್ಯತ್ಯಾಸ ಇದೆ. ವ್ಯತ್ಯಾಸ ಉಂಟು. ಲಕ್ಷ್ಯ ಭೇದನವೇ. ಹೌದು. ನಾವು ಪ್ರಯೋಗಿಸುವಲ್ಲಿ ವಿನಿಯೋಗಿಸುವ ಕೌಶಲದಲ್ಲಿರುವ ವ್ಯತ್ಯಾಸ. ಹೌದು. ಸ್ಥಿರವಾದದ್ದಕ್ಕೆ ಯಾವ ವೇಗದಲ್ಲಿ ಹೇಗೆ ಹೋಗಿ ಹೊಡೆಯುತ್ತದೆ ಇಷ್ಟೇ ಇರುವುದು. ಸಂಚಲನಶೀಲವಾದದ್ದರಲ್ಲಿ ಇನ್ನೊಂದು ಆಯಾಮ ಸೇರಿಕೊಳ್ತದೆ. ಸಂಚರಿಸ್ತಾ ಇರುವ ಪ್ರಾಣಿಯದ್ದೋ ವ್ಯಕ್ತಿಯದ್ದೋ ವೇಗವನ್ನು ನಾವು ಗಮನದಲ್ಲಿಟ್ಟುಕೊಂಡು ಅವನ ಆ ವೇಗದಲ್ಲಿ ಇಲ್ಲಿಗೆ ಬರುವುದಕ್ಕೆ ಹೊತ್ತೆಷ್ಟು ಅಂತ ಯೋಚಿಸಿ, ನನ್ನ ಬಾಣ ಧನುರ್ವಿಮುಕ್ತವಾದ ಮೇಲೆ ಅಲ್ಲಿ ಹೋಗುವುದಕ್ಕೆ ಎಷ್ಟು ಹೊತ್ತು ಅಂತ ಯೋಚಿಸಿ ಸಂಧಿಸಿ ಹೊಡೆಯಬೇಕಾಗ್ತದೆ. ನಮ್ಮ ವೇಗ ಮತ್ತು ಅವಧಿ, ಅವರ ವೇಗ ಮತ್ತು ಅವಧಿ ಇದೆರಡು ಹೊಂದುವಂತಹ ನಿಖರವಾದ ಲಕ್ಷ್ಯವನ್ನು ಇರಿಸಿಕೊಂಡು ಹೊಡೆಯಬೇಕಾಗ್ತದೆ. ಆಗ ಹೊಡೆಯುವಾಗ ವ್ಯಾಧನ ಜಾಣ್ಮೆ. ಈಗ ಅದನ್ನೇ ಶಬ್ದವೇದಿ ಅಂತ ನಾವು ಹೇಳಿದ್ರೆ ಅದು ಯೋಧನ ಜಾಣ್ಮೆ ಆಯ್ತು. ಈಗ ಶಬ್ದ ಎಲ್ಲಿಂದ ಬರ್ತದೆ? ಶಬ್ದ ಕೇಳ್ತದೆ, ವ್ಯಕ್ತಿಯೋ ಶಕ್ತಿಯೋ ಕಾಣುವುದಿಲ್ಲ. ಆ ಶಬ್ದ ಇಲ್ಲಿಗೆ ಹೀಗೆ ಇಷ್ಟು ತೀವ್ರವಾಗಿ ಬರಬೇಕಾಗಿದ್ದರೆ ಅದು ಹೊರಡುವಲ್ಲಿ ಎಷ್ಟು ತೀವ್ರವಾಗಿರಬಹುದು, ಅಷ್ಟು ತೀವ್ರವಾಗಿ ಹೊರಡುವುದಕ್ಕೆ ಎಷ್ಟು ದೂರ ಬೇಕಾಗಿದ್ದಿತ್ತು, ಎಷ್ಟು ದೂರದಲ್ಲುಂಟು. ಇದನ್ನು ನಾವು ಗ್ರಹಿಸಿ ನಮ್ಮ ಸಿದ್ಧಿಯನ್ನು ಆಧರಿಸಿ ಅದನ್ನು ಭೇದಿಸುವಂತೆ ಹೊಡೆಯುವ ಜಾಣ್ಮೆ. ಅಂದರೆ ವ್ಯಾಧನದಾದಂತಹ ಜಾಣ್ಮೆಯನ್ನು ಪರಿಷ್ಕರಿಸಿ ಸಂಸ್ಕಾರ ಕೊಟ್ಟು ಒಂದು ವಿದ್ಯಾಂಗವಾಗಿ ಪರಿವರ್ತಿಸಿದರೆ ಶಬ್ದವೇದಿ ಅಂತ ಆಗ್ತದೆ. ಇದನ್ನು ನಾವು ಸರಳವಾಗಿ ಗ್ರಹಿಸಿದರೆ ನಮಗೆ ಎದುರಾಳಿಯ ಚಲನವಲನಗಳ ಕುರಿತಾಗಿ ನಿಖರತೆ ಬೇಕು ಎಂಬುದು ಸ್ಪಷ್ಟವೋ? ಈಗ ನೀನೇ ಯೋಚಿಸು. ಚಲಿಸ್ತಾ ಇರುವಂತಹ ಕೂಟ ಯುದ್ಧದಲ್ಲಿ ಯಾರೋ ಸಂಚರಿಸ್ತಾ ಇದ್ದಾರೆ, ಅವನಿಗೆ ಹೊಡೆಯಬೇಕು ಅಂತ ಹೇಳ್ತಾ ನಾವು ಹೊಡೆಯುವಾಗ, ಈಗ ನಿನಗೆ ಉದಾಹರಣೆಗೆ ನಾನು ನೆನಪಿಗೆ ತರಲಿಕ್ಕೆ ಹೇಳುದು, ಈಗ ಅಭಿಮನ್ಯು ಹೋರಾಟ ಮಾಡ್ತಾ ಇರುವಾಗ ನಾವೆಲ್ಲ ಸೇರ್ಪಡಿ ಮಾಡಿದ್ದೇವೆ. ಈಗ ಧನುಸನ್ನೋ ಕರಗಳನ್ನು ನೀನೋ, ರಥದ ಗಾಲಿಗಳನ್ನು ಕೃಪಾದಿಗಳು ನಾನು ಸೇರಿಕೊಂಡು ರಥದ ಅಂಗರಕ್ಷರಿಗೆ ನಿಯುಕ್ತರಾದವರು ಎಲ್ಲರೂ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ರಥದ ಅಂಗೋಪಾಂಗಗಳನ್ನು ಸಾರಥಿ ಸಹಿತವಾಗಿ ಪುಡಿಗಟ್ಟುವುದಕ್ಕೆ ನಾವು ಷಡ್ರಥರೆಲ್ಲ ಒಟ್ಟಾಗಿ ಪ್ರಯತ್ನಿಸಿದ್ದೇವೆ. ಅವ ಸಂಚರಿಸ್ತಾ ಇರುವ ವೇಗವನ್ನು ಗಮನಿಸಿ ಅವ ಹೀಗೆ ಹೋದ್ರೆ ಎಲ್ಲಿ ಯಾವಾಗ ಹೋದಿತ್ತು ಅಂತ ಗ್ರಹಿಸಿ ನಿಖರವಾಗಿ ಹೊಡೆದದ್ದರಿಂದ ಏಕಕಾಲದಲ್ಲಿ ಮರ್ಮಾಘಾತ ಆಗಿ ಅಭಿಮನ್ಯು ಸತ್ತು ಬಿದ್ದ. ಈಗ ಚಲಿಸ್ತಾ ಇರುವವರಿಗೆ ಹೊಡೆಯಲಿಕ್ಕೆ ಅಂತ ಬರಿದಾದ ಶೂನ್ಯ ಸ್ಥಳಕ್ಕೆ ನಾವು ಹೊಡೆಯುವಾಗ
ಏನು ಕಾಣ್ತದೆ ನೋಟಕನಿಗೆ, ಹೊರನೋಟಕನಾದವನಿಗೆ ಅಲ್ಲಿ ಏನು ಇಲ್ಲ, ಇವ ಯಾಕೆ ಹೊಡಿತಾನೆ ಅಂತ ಕಾಣ್ತದೆ. ಇವ ಹೊಡೆದದ್ದು ಅಲ್ಲಿ ಹೋಗಿ ಸೇರುವಾಗ ಇವನ ತಲೆಯು ಬಂದು ಸೇರಿದ್ರೆ ಅವನ ಜಾಣ್ಮೆ ಏನು ಅಂತ ಕಾಣ್ತದೆ. ಹೌದಲ್ಲ? ಈ ನೆಲೆಯಿಂದ ನಾವು ಯೋಚಿಸಿದರೆ ಈಗ ನೀನು ಹೊಡೆಯುತ್ತಾ ಇದ್ದದ್ದು ಸ್ಥಿರವಾದ ಕೊರಳಿಗೆ. ಹೌದು, ಅವನಿತ್ತು ಹೋರಾಟ ಮಾಡ್ತಾ ಇದ್ದಾನೆ, ಅವನ ಕೊರಳನ್ನೇ ಲಕ್ಷ್ಯವನ್ನಾಗಿಸಿ ಸಂಧಾನ ನಡೆಸಿದ್ದೇನೆ. ನೀನು ಬಿಡುವಾಗ ಅದು ಚಲಿಸಿದ್ರೆ, ಬಿಡುವಾಗ ಅಂದ್ರೆ ಅಲ್ಲ, ಈಗ ಸಾಮಾನ್ಯವಾಗಿ ಕೊರಳಿಗೆ ಆಚೀಚೆ ಹೋದ್ರೆ ಎಷ್ಟು ಓದಿತ್ತು ಅನ್ನೋದು ಗಮನ ಉಂಟು. ಹೌದು. ಮತ್ತೆ ಈಗ ಬೇರೆ ಇದೆ ಚಲನೆ. ಮೇಲೆ ಕೆಳಗೆ ಹೋದರೆ ನೀನು ಹೇಳುವುದು ಕೊರಳಿದ್ದಲ್ಲಿಂದ ಆಚೆ ಈಚೆ ಆದರೆ ಅದು ಎಷ್ಟು ಮಾಡಿದರೂ ಕೂಡ ನಿನ್ನ ಮಾರ್ಗಣ ಪ್ರಯೋಗ ಆದ ಮೇಲೆ ಒಂದು ಶರೀರದಲ್ಲಿ ಕೊರಳನ್ನು ಆಚೆ ಈಚೆ ಮಾಡುವುದಕ್ಕೊಂದು ನಿರ್ದಿಷ್ಟ ಮಿತಿ ಉಂಟು, ಅವಧಿ ಬೇಕು. ಅದಕ್ಕಿಂತ ವೇಗವಾಗಿ ನಿನ್ನ ಮಾರ್ಗಣ ಹೋಗ್ತದೆ. ಮೇಲೆ ಕೆಳಗೆ ಮುಖ ಓದಿದ್ದು ಕೊರಳು ಹೋಗುದೇ. ಯಾವುದು? ಮುಖ ಆದ್ರೆ ಈಗ ಮೇಲೆ ಮಾಡುವುದು ಕೆಳಗೆ ಮಾಡುವುದು, ಕೊರಳಲ್ಲೇ ಇರುವುದು. ಅಲ್ಲ, ಅದನ್ನು ಮಾಡ್ಲಿಕ್ಕೆ ಒಂದು ಅವಧಿ ಬೇಕು, ಅದಕ್ಕಿಂತ ವೇಗವಾಗಿ ನಿನ್ನ ಬಾಣವೇ ಹೋಗ್ತದೆ. ಆದ್ದರಿಂದಲೇ ಅವ ಮೇಲೆ ಕೆಳಗೆ ಮಾಡುವ ಬದಲು ಕಂಠಛೇದನ ಆಗ್ತದೆ. ಇಲ್ಲಿ ಅದಲ್ಲ, ಶರೀರವೇ ಮೇಲೆ ಕೆಳಗೆ ಹೋದರೆ ಈಗ ಕೊರಳು ಮೇಲೆ ಕೆಳಗೆ ಆಗುದಿಲ್ಲ. ಶರೀರವೇ ಮೇಲೆ ಕೆಳಗೆ ಹೋಗುವುದಂದ್ರೆ ಹಾರುದ ಅವ ಮೇಲಕ್ಕೆ, ಅವ ಮೇಲೆ ಕೆಳಕ್ಕೆ ಹಾರುದ. ಅವ ಮೇಲೆ ಹೋದದ್ದಲ್ಲ, ಅವ ಹಾರಿಯ. ಈಗ ಅರ್ಜುನ ಮೇಲೆ ಹೋದದ್ದಲ್ಲ, ಅವ ಹಾರಿದಾಗಲೇ ಹೋದದ್ದ ಅಲ್ಲ, ಮತ್ತೆ ಹೋಗುದು. ಅವನನ್ನು ಹಾರಿಸಿದವರಿಲ್ಲ, ಮೇಲಕ್ಕೂ ಕೆಳಕ್ಕೂ ಹಾರಿಸಿದವರಿಲ್ವ? ನನಗೆ ಅರ್ಥ ಆಗಲಿಲ್ಲ. ಈಗ ಅರ್ಜುನನ ವ್ಯಕ್ತಿತ್ವವನ್ನೇ ನೀವು ಗಮನಿಸಿದರೆ ಅದು ಉನ್ನತವಾಗುವುದಕ್ಕೆ ಕಾರಣವಾದದ್ದು ಅರ್ಜುನನ ಕರ್ತೃತ್ವ ಮಾತ್ರವೋ? ಅದರ ಆಲಂಬನವಾಗಿ ಆಧಾರವಾಗಿ ಇದ್ದವರು ಅವರನ್ನು ಮೇಲೆ ಏರಿಸಿದ್ದು ಕೆಳಗಿಳಿಸಿದ್ದಿಲ್ಲೋ? ಅಲ್ಲ, ಸಹಾಯ ಅನುಕೂಲವನ್ನು ಹೊಂದಬಹುದಾದ ಮಿತಿಯಲ್ಲಿ ಹೊಂದಿ ಏರಿದ್ರೆ ಅದು ಅವನ ಕರ್ತೃತ್ವ ಅಂತಲೇ ನಿರ್ಣಯ ಅಲ್ವೋ? ಅಂದ್ರೆ ಹಾಗೆ ಮಾಡುವುದಕ್ಕೆ ಬೇಕಾದವರನ್ನು ಜೊತೆಯಲ್ಲೇ ಇಟ್ಟುಕೊಳ್ಳುವುದು ಎಂಬುದು ಕೂಡ ಅವರ ಕರ್ತೃತ್ವದ ವ್ಯಾಪ್ತಿಗೆ ಬರ್ತದೆ. ದೈರಥದಲ್ಲಿ ಸಾರಥಿ ಮತ್ತು ರಥಿಕ ಜೊತೆ ಸೇರಿ ಏನು ಮಾಡಿದ್ರು ಅದು ರಥಿಕನ ಗೆಲುವೇ ಆಗ್ತದೆ. ಹೌದಾ? ಈಗ ಹೇಳಿದ ಸಮಯಕ್ಕೆ ಅವರು ಬಂದಿದ್ದಾರೆ ಅಂತ ಒಬ್ಬನ ಬಗ್ಗೆ ಪ್ರಶಂಸೆ. ಹೌದು, ಬಂದದವ ರಥದಲ್ಲಿ ಅಲ್ವಾ ಹೇಳಲಿಕ್ಕಿಲ್ಲ. ಇಲ್ಲ, ರಥ ಇಟ್ಟುಕೊಂಡದೇ ಅವನ ಜಾಣ್ಮೆ. ಆದ್ದರಿಂದಲೇ ಈಗ ಒಂದು ವೇಳೆ ಅದು ಇಲ್ಲದರಿಂದ ನಾನು ಬರಲಿಲ್ಲ ಅಂತ ಹೇಳಲಿಕ್ಕೂ ಇಲ್ಲ, ಅದು ಇಲ್ಲದ ಸ್ಥಿತಿಯಲ್ಲಿ ಅಲ್ವೋ? ಆದ್ದರಿಂದ ಅದಕ್ಕನುಗುಣವಾಗಿ ಒಂದು ಸೇರಬೇಕು. ಇದೆರಡೂ ಹೇಗೆ ಅಂಗೀಕೃತವೋ ಈಗ ಅವ ಮೇಲೆ ಕೆಳಗೆ ಹೋಗುವಂತ ಆದದ್ದು ಯಾರಿಂದಲೋ ಅವರು ಇದ್ದಾರಲ್ಲ ರಥದಲ್ಲಿ. ಕೃಷ್ಣ ಕೃಪೆ ಹೇಳೋದು ನೀನು. ಕೃಷ್ಣ ಕೃಪೆ ಅಂತಲ್ಲ, ಕೆಲವು ಸಲ ಅಲ್ಲ ಕೃಪೆ ಅಲ್ಲ ಹೇಳುದು ನಾನು, ಅಲ್ಲ ಆಗ್ತದೆ ದೈವಾನುಗ್ರಹ, ಆಗ ಅದನ್ನು ಮೀರ್ಲಿಕ್ಕೆ ಯಾರಿಂದಲೂ ಆಗುದಿಲ್ಲ. ಈಗ ನಾವೀಗ ಏನೋ ನಾಸ್ತಿಕರಾಗಿ ಬದುಕಿದವರಲ್ಲ, ನಮಗೊಂದು ಶ್ರದ್ಧೆ ಇದೆ. ಆದರೆ ಯುದ್ಧ ಭೂಮಿಯಲ್ಲಿ ಅದೆಲ್ಲ ನಡೆಯುತ್ತದೆ ಅಂತ ಯೋಚಿಸಿದ್ರೆ ಏನಾದ್ರೂ ಮಾಡ್ಲಿಕ್ಕೆ ಉಂಟ? ಈಗ ನಾನು ನಿನ್ನಲ್ಲಿ ಕೇಳುದು, ಸುಭದ್ರೆಯ ಜೊತೆಯಲ್ಲಿ ಅರ್ಜುನನಿಗೆ ಮದುವೆ ಆದದ್ದು ಕೃಷ್ಣನ ಕೃಪೆಯಿಂದಲೋ ಕೃಷ್ಣನ ಜಾಣ್ಮೆಯಿಂದಲೋ? ಅಲ್ಲ, ಜಾಣ್ಮೆ ಅವನ ಭಕ್ತಿ ಪುರಸರವಾದಂತಹ ಒಂದು ಭಾವ ಏನುಂಟು ಅದರಿಂದಲೇ ಮದುವೆ ಆಯ್ತು ಅಂತ ಹೇಳಿದ್ರು, ಅಥವಾ ತಂತ್ರಶಾಲಿತ್ವದ ಒಂದು ಜಾಣ್ಮೆ? ಅಲ್ಲ, ಅವರಾಗ ಹೇಳಲಿಕ್ಕೂ ಸಾಕು ಕೃಷ್ಣ ಕೃಪೆ ಅಂತ. ಅದೇ ಅವರೇನು ಹೇಳ್ತಾರೆ, ನಿನಗೇನು ಕೇಳ್ತಾರೆ? ಅದು ಕೃಷ್ಣನ ಜಾಣ್ಮೆ ಅಂತಲೇ ಕಾಣ ಅಲ್ವೋ? ಹಾಗಾದರೆ ಕೃಷ್ಣ ಮಾಡುವುದೆಲ್ಲ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದಲ್ಲ. ಈಗ ಜಾಣ್ಮೆ ತೋರುವುದು ಕೃಪೆ ಇರಬಹುದು, ಅದನ್ನು ಹಾಗೆ ಹೇಳುವುದು ಭಾವ. ಅಲ್ಲ, ಕೃಪೆಯಿಂದಲೇ ಅವ ಜಾಣ್ಮೆ ತೋರುವುದು, ಅದು ಜಾಣ್ಮೆ. ಈಗ ಒಬ್ಬ ಸಂಪಾದನೆ ಮಾಡಿ ಹೊಂದಿದಂತಹ ದ್ರವ್ಯದಲ್ಲಿ ಉದಾರವಾಗಿ ಎಷ್ಟನ್ನು ಕೊಡ್ತಾರೆ, ಪಡೆದು ಹೇಳ್ತಾರೆ ಅವರ ಕೃಪೆ ದೊಡ್ಡದು ಅಂತ. ಈಗ ಅವರಲ್ಲಿದ್ದ ಪ್ರಾಪ್ತಿ ದೊಡ್ಡದಾದ್ದರಿಂದ ಕೊಟ್ಟದ್ದು ಅಂತೂ ಭೌತಿಕವಾಗಿ ನೋಡುವವರಿಗೆ ಕಾಣ್ತದೆ. ಕೆಲವರು ಭಾವಕ್ಕೆ ಪ್ರಾಮಾಣ್ಯ ಕೊಡ್ತಾರೆ, ಕೆಲವರು ವಿಷಯಕ್ಕೆ ವಸ್ತುವಿಗೆ ಪ್ರಾಮಾಣ್ಯ ಕೊಡ್ತಾರೆ. ಇಲ್ಲಿ ಆದದ್ದು ಭೌತಿಕವಾಗಿ ಯಾರೂ ಮಾಡಬಹುದಾದದ್ದು, ಕೃಷ್ಣ ಮಾತ್ರ ಮಾಡಬಹುದಾದದ್ದಲ್ಲ. ಸರಳವಾಗಿ ನಾವು ನಿರ್ಣಯಿಸುವುದು ಏನು ಹೇಗೆ ಕೇಳಿದರೆ, ಯಾವುದನ್ನು ನಾವು ದೃಶ್ಯದ ಮೂಲಕ ಕಂಡುಕೊಳ್ಳಲಾರೆವು ಅಂದ್ರೆ ದರ್ಶಿಸಲಾರೆವು, ಅಗೋಚರವಾಗಿ ಒಂದು ಆಗಿ ಹೋಗ್ತದೆ, ಮಹಾತ್ಮ್ಯ ಅಂತ ಹೇಳುದು. ಅದನ್ನು ಮಹಾತ್ಮ್ಯ ಕೃಪೆ ಅಂತ ನಾವು. ಹೌದು ಹೌದೌದು, ಕಾಣುವುದರಲ್ಲಿ ಕೃಪೆ ಇರಬಹುದು, ಸರಿ, ಪ್ರತ್ಯಕ್ಷವಾಗಿ ಕಾಣತಕ್ಕ ಒಂದು ಕಾರಣ ಸಂಬಂಧ ಸರಿಯಾಗಿ ಹೇಳಿ. ಅದೇ ನೆಲೆಯಿಂದ ಇದನ್ನು ಯೋಚಿಸಿದರೆ ಇಲ್ಲಿ ಕೃಪೆ ಅಲ್ಲ ಕಾಣುವುದು, ಮತ್ತೆ ಕರ್ತೃತ್ವ ಕೃಷ್ಣನದ್ದು. ಈಗ ಕರ್ತೃತ್ವ ಅಂದ್ರೆ ಈಗ ಏನು ಮಾಡ್ತಾನೆ? ಈಗ ಮೊನ್ನೆ ಈಗ ಅರ್ಜುನನ ಎದೆಗೆ ಬಿಟ್ಟದ್ದಕ್ಕೆಲ್ಲ ಅವನೇ ಎದೆ ಕೊಟ್ಟದ್ದು ನಾವು ಕಂಡಿದ್ದೇವೆ. ಅದು ಕರ್ತೃತ್ವಕ್ಕಿಂತ ಅಲ್ಲ, ಎದೆ ಕೊಟ್ಟದ್ದು ಹೌದು, ಅವನ ಎದೆಗೆ ತಾಗಿದಾಗ ಅದು ಯಾಕೆ ಪರಿಣಾಮ ಮಾಡಲಿಲ್ಲ ಎಂಬುದಕ್ಕೆ ಅಗೋಚರವಾದ ಕಾರಣವನ್ನೇ ನಾವು ಹುಡುಕಿದ್ದೇವೆ. ಹೌದು, ಈಗ ಉಳಿದವರ ಎದೆ ಸೀಳುವಂತಹ ಮಾರ್ಗ ಅವನಿಗೆ ತಾಗಿದಾಗ ಈಗ ಅವನಿಗೆ ಮರ್ಮಾಘಾತ ಮಾಡದೇ ಇದ್ದದಕ್ಕೆ ಕಾರಣ ನಮಗೆ ದೃಗ್ಗೋಚರ ಅಲ್ಲ, ಅಗೋಚರ ಅಲ್ಲ. ಆದ್ದರಿಂದ ಅದನ್ನು ಮಹಾತ್ಮ್ಯದ ಸಾಲಿಗೆ ಇಡುವ. ಇಲ್ಲಿ ಮಹಾತ್ಮ್ಯ ಇಲ್ಲ, ಕರ್ತೃತ್ವ ಇರುವುದು. ಇಲ್ಲೂ ಕರ್ತೃತ್ವ ಇಲ್ಲ, ನಿನ್ನನ್ನು ಮೀರಿಸುವ ಕರ್ತೃತ್ವ ಸಾರಥಿಯಲ್ಲೂ. ನೀನು ಧನುಸ್ಸಿನಿಂದ ಬಿಡುವಾಗ
ಅದು ಕೊರಳಿಗೆ ಸೇರುವುದಕ್ಕೆ ಯಾವ ಅವಧಿಯನ್ನು ಹೊಂದಿದೆಯೋ ಅದಕ್ಕಿಂತ ವೇಗವಾಗಿ ಅರ್ಜುನನ ಕೊರಳು ತಗ್ಗುವಂತೆ ಅವರನ್ನು ತಗ್ಗಿಸಬಲ್ಲ, ವೇಗದಿಂದ ನಿನ್ನನ್ನು ಮೀರಿಸಬಲ್ಲ ಜಾಣ್ಮೆ ಹೊಂದಿದ ಸಾರಥಿ. ಇಲ್ಲಿಂದ ಬಾಣ ಧನುರ್ಮುಕ್ತವಾದ ಮೇಲೆ ಮೇಲೆ ಅದಕ್ಕಿಂತ ಮೊದಲಿಲ್ಲ. ನೀನು ಧನುರ್ಮುಕ್ತ ಮಾಡಿದ ಮೇಲೆ ಕ್ಷಣದ 100ನೇ ಒಂದು ಅಂಶ ಬೇಕಾಗುವುದು. ಗಮನಿಸು, ನೀನು ಧನುಸಿನಿಂದ ಬಿಟ್ಟ ಮೇಲೆ ಅವನ ಕೊರಳು ತರಿಯುವುದಕ್ಕೆ ಬೇಕಾದ ಅವಧಿ ಅಷ್ಟೇ ಅಲ್ವ? ಅದು ಬಹಳ ದೂರದಲ್ಲಿಲ್ಲ. ಅಷ್ಟು ಹತ್ತಿರದಿಂದಲೂ ಇಷ್ಟು ವೇಗವಾಗಿ ಹೋಗಬಹುದಾದ ಮಾರ್ಗ. ಅದನ್ನು ನೀ ಬಿಟ್ಟ ಮೇಲೆ ಅಲ್ಲಿ ಹೋಗಿ ಸೇರುವುದಕ್ಕಿಂತ ಮೊದಲು ನೀ ಬಿಟ್ಟ ವೇಗದ 100 ಮಡಿ ವೇಗದಲ್ಲಿ ತನ್ನ ರಥವೇ ತಗ್ಗುವಂತೆ ಮಾಡ್ತಾನೆ. ನೀನು ಹೇಳಿದ ಮೇಲೆ ಒಪ್ಪದೇ ಇರುವುದಕ್ಕಾಗುದಿಲ್ಲ. ಆದ್ರೆ ಒಪ್ಪಲಿಕ್ಕೆ ನಾನು ಒಪ್ಪದೇ ಇರುವುದಕ್ಕೆ ನಾನು ಹೇಳಿದ್ದಲ್ಲ, ನಾನು ಕಲಿತ ವಿದ್ಯೆ ಹೇಳುವುದಿಲ್ಲ. ಒಪ್ಪಲಿಕ್ಕೆ ನನಗೆ ಆಧಾರ ಸಿಕ್ಕುದಿಲ್ಲ. ಅಶ್ವತ್ಥೇಯ ರಥಕಲ್ಪಗಳನ್ನು ಕಲಿತ ಯಾರಿಗೆ ನೀನು ವಿವೇಚಿಸಿದ್ದು ಈ ಸಾಧ್ಯತೆ ಉಂಟು ಆ ವಿದ್ಯೆಗಳಲ್ಲಿ ಅಂತ ಹೇಳ್ತಾರೆ. ನಿನಗೆ ಆಧಾರ ಬೇಕು ಅಂತಾದ್ರೆ ಪ್ರಮಾಣ ಅಲ್ಲಿಗೆ ಅಶ್ವಹೃದಯ ರಥಕಲ್ಪ ವಿದ್ಯೆಗೂ ತಗ್ಗಿಸುವುದಕ್ಕಿಂತ ಸಂಬಂಧ. ಅಶ್ವಗಳ ಹೃದಯವನ್ನು ಅರಿತು ಅವುಗಳನ್ನು ಬೇಕಾದಂತೆ ಬಾಗಿ ಬೆಳಕಿಸುವುದಕ್ಕಾಗ್ತದೆ. ಅಶ್ವಹೃದಯವನ್ನು ಅರಿತು ರಥದಲ್ಲಿದ್ದ ಘನವಾದ ಸ್ಥಳಗಳು ಯಾವುದು, ಲಘುವಾದ ಕೇಂದ್ರಗಳು ಯಾವುದು, ಅದರ ಆಯದಲ್ಲಿ ಅದು ಎಲ್ಲಿ ಬಾಗುತ್ತದೆ, ಹೇಗೆ ಬಗ್ಗುತ್ತದೆ, ಹೇಗೆ ಎತ್ತರಿಸಲ್ಪಡುತ್ತದೆ, ಇದರ ಮರ್ಮವನ್ನು ಅರಿತು ರಥೋಪಸ್ಥವಾದಂತಹ ದೇವತೆಗಳನ್ನು ವಶೀಕರಿಸಿ, ಅಶ್ವಹೃದಯದಲ್ಲಿ ನಿವಾಸಿಗಳಾಗಿರುವಂತಹ ದೇವತೆಗಳನ್ನು ವಶೀಕರಿಸಿ ಮಂತ್ರವಿದ್ಯೆಯ ಮೂಲಕವಾಗಿ ಅವೆರಡನ್ನು ತನ್ನ ವಶದಲ್ಲಿರಿಸಿಕೊಂಡ ಸಮರ್ಥನಾದ ಸಾರಥಿ. ಇಷ್ಟೆಲ್ಲ ಇದ್ದವರು ಈಗ ಆರ್ಯಾವರ್ತದಲ್ಲಿ ತುಂಬಾ ಇಲ್ಲ. ನನಗೆ ಗೊತ್ತಿದ್ದದ್ದು ನಾವಿಬ್ಬರೇ, ಅವ ಮತ್ತು ನಾನು. ಮತ್ತೆ ಇದ್ದಾರೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನಾವಿಬ್ಬರು. ಇದ್ರು ಇರಬಹುದು, ಈಗ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಹುಡುಕುದು ನಮ್ಮ ಉದ್ದೇಶ ಅಲ್ಲ. ಅಲ್ಲ, ನಾನೀಗ ಇನ್ನೊಬ್ಬರನ್ನು ತೋರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು. ಈಗ ಅದನ್ನು ಒಂದು ಅವರಲ್ಲಿ ಕೇಳಬೇಕು, ಇಲ್ಲದ್ರೆ ನನ್ನಲ್ಲಿ ಕೇಳಬೇಕು. ಮೂರನೇ ಇನ್ನೂ ಯಾರಾದ್ರೂ ಇದನ್ನು ದೃಢೀಕರಿಸಿದ್ರೆ ನೋಡು ಅಂತ ಹೇಳಿದ್ರೆ ಗೊತ್ತಿದ್ದವರು ನನಗೆ ಗೊತ್ತಿಲ್ಲ ಅಂತ. ಹೋರಾಟದ ಕಣದಲ್ಲಿ ರಥ ಏರಿ ಬರುವಂತಹ ಒಬ್ಬಾತ ಯೋಧನಿಗೆ ರಥ ಅನ್ನುವುದು ಕೇವಲ ಒಂದು ವಾಹಕ ಮಾತ್ರ ಅಲ್ಲ, ಅದೊಂದು ಮಹಾ, ಅದಕ್ಕೆ ಮಂತ್ರದ ಹಿನ್ನೆಲೆ ಇದೆ. ಅದು ನಮಗೆ ಆರಾಧ್ಯವಾದ. ನಾವು ರಥಕ್ಕಾಗಲಿ, ರಥ ದಂಡೆಗಾಗಲಿ, ರಥಕ್ಕೆ ಕಟ್ಟಿದ ಕುದುರೆಗಳಿಗಾಗಲಿ, ಪ್ರತಿಯೊಂದಕ್ಕೂ ರಥಾಂಗಕ್ಕಾಗಲಿ ನಮಸ್ಕಾರ ಮಾಡಿಯೇ ನಾವು ಮೇಲೆ ಇರ್ತೇವೆ. ದೈವಿಕತೆಯನ್ನು ಆರೋಪಿಸಿಯೇ ನಮ್ಮ ವ್ಯವಹಾರ ಸಾಧಕ. ಅದಕ್ಕೊಂದು ಮಂತ್ರ ಸಾನ್ನಿಧ್ಯ ಉಂಟು. ಅದಕ್ಕೆ ರಥಕಲ್ಪದ ವಿದ್ಯೆಯ ಮೂಲಕವಾಗಿ ಅದರ ಅಧಿಷ್ಠಾತೃವಾದ ದೇವತೆಗಳನ್ನು ಕೈವಶದಲ್ಲಿ ಇರಿಸಿಕೊಂಡು ಕೆಲಸ ಮಾಡ್ಲಿಕ್ಕೆ ಆದಿತ್ತು ಅನ್ನೋದ್ರ ಬಗ್ಗೆ ನನಗೆ ವಿಶ್ವಾಸ ಉಂಟು. ಅಲ್ಲದೆ ಇದ್ದದ್ದಲ್ಲ. ಈಗ ಅಷ್ಟೆಲ್ಲ ಒಂದು ಸಾಧ್ಯತೆ ಉಂಟು. ಆ ವಿದ್ಯೆಯಲ್ಲಿ ಆ ಸಾಧ್ಯತೆ ಇರುವುದರಿಂದ ಹೀಗೆ ಪಾರ್ಥನನ್ನು ಮೇಲೆ ಕೆಳಗೆ ಮಾಡಬಲ್ಲ. ಈಗ ರಥ ತಗ್ಗಿಸಿದ ಅಂತ ಆದ್ರೆ ನಾನು ಹೇಳಿದ ಹಾಗೆ ನೀ ಬಿಟ್ಟದ್ದು ಅಲ್ಲಿ ಹೋಗಿ ತಲುಪುವಾಗ ಯಾವುದಕ್ಕೆ ತಾಗುತ್ತದೆ? ಅಲ್ಲಿಗೆ ತಗ್ಗಿಸಿ ಅಂದ್ರೆ ಎಷ್ಟು ತಗ್ಗಿಸಬಹುದು? ಕೊರಳಿಗೆ ಬಿಟ್ಟದ್ದು ಮುಕುಟಕ್ಕೆ ತಾಗುವಷ್ಟು ತಗ್ಗಿಸಬಹುದು. ಕಿರೀಟದಿಂದ ಮೇಲೆ ಹಾರಿ ಹೋಗುವಷ್ಟು ತಗ್ಗಿಸಲಿಕ್ಕೆ ಆಗುದಿಲ್ಲ. ಹಾಗೆ ಕಿರೀಟ ಹಾರಿವವರಿಗೆ ಅಷ್ಟೇ ಹೇಳಿದ್ನಲ್ಲ, ಎಷ್ಟು ತಗ್ಗಿಸಲಿಕ್ಕೆ ಬರ್ತದೆ ಹುಟ್ಟುವಾಗ ಇಲ್ಲದೆ ಮಧ್ಯಂತರದಲ್ಲಿ ಬಂದ ಕಿರೀಟ ಹೋದರೂ ಮರಳಿ ಸಂಪಾದಿಸುವುದಕ್ಕೆ ಕಿರೀಟಿಯನ್ನು ಉಳಿಸಿದರೆ ಸಾಕು ಅಂತ ಅವನಿಗೆ ಗೊತ್ತುಂಟು. ಕಿರೀಟಿ ಸಂಪಾದಿಸಿದ ಕಿರೀಟ ಅಲ್ವ ಅದು? ಅಲ್ಲ ಹೇಳಿದ್ದು ನಾನು. ಈಗ ನಾವು ಆ ಲಾಭ ನಷ್ಟದ ವ್ಯಾವಹಾರಿಕ ಲೆಕ್ಕಾಚಾರದಲ್ಲಿ ಘಟೋತ್ಕಜ ಹೋದರೂ ಅರ್ಜುನ ಉಳಿತಾನೆ ಅಂತ ಆ ಅಸ್ತ್ರವನ್ನು ಘಟೋತ್ಕಜನ ಮೂಲಕ ನಿರಸನಗೊಳಿಸಿದಂತಹ ಕೃಷ್ಣನಿಗೆ ಕಿರೀಟ ಹೋದರೂ ಕಿರೀಟಿಯನ್ನು ಉಳಿಸಿದ್ರೆ ಅಂತ ಕಿರೀಟ 100 ಸಂಪಾದಿಸಬಹುದು ಅಂತ ವಿಶ್ವಾಸ. ಕಿರೀಟಿ ಇದೆರಡರಲ್ಲಿ ಕಿರೀಟ ಆದ್ರೂ ಬಿಟ್ಟ ಅಂದ್ರೆ ಕಿರೀಟಿಯನ್ನು ಬಿಡ್ಲಿಕ್ಕಿಲ್ಲ. ಈ ನೆಲೆಯಿಂದ ಕಿರೀಟ ಹೋಗುವಂತೆ ಹೊಡೆಸಿದ. ಅಲ್ಲ, ಉಳಿಸಿಕೊಳ್ಳಿಕ್ಕೆ ಆಗ್ತದೆ ಅಂದ್ರೆ ಕಿರೀಟವನ್ನು ಉಳಿಸಿಕೊಳ್ಳಬಹುದು. ಅಷ್ಟು ರಥ ತಗ್ಗಿಸಲಿಕ್ಕೆ ಬರುವುದಿಲ್ಲ. ಆ ವಿದ್ಯೆಯಿಂದ ಬರುವುದಿಲ್ಲ. ಇನ್ನು ಅದಕ್ಕಿಂತ ಹೆಚ್ಚು ತಗ್ಗಿಸಿದರೆ ಅದನ್ನು ನಾನು ಮಹಾತ್ಮೆ ಅಂತ ಕೈ ಮುಗಿಬೇಕಷ್ಟೇ. ಈಗ ನಾನು ಊಹಿಸುವುದು ವಿದ್ಯೆಯ ಸಾಧ್ಯತೆ ಬರೋದು. ಅವ ಇನ್ನು ಭೂಮಿಯ ಒಳಗೂ ಇಳಿಸಿದೆ, ಅದು ಮಹಾತ್ಮೆ, ಅದು ನನಗೆ ಗೊತ್ತಿಲ್ಲ. ಅದು ತರ್ಕದಿಂದ ನಾನು ಮೊದಲೇ ಹೇಳಲಾರೆ. ಅದನ್ನ ಹೇಳಿದ್ದು. ಅದನ್ನೆಲ್ಲ ನೀವು ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ಅದೊಂದು ಬಾದರಾಯಣರಾಗಬೇಕು, ಇಲ್ಲದಿದ್ರೆ ಭೀಷ್ಮರಾಗಬೇಕು. ಶಲ್ಯ ಕೃಷ್ಣ ಯಮಲೋಕಕ್ಕೂ ಹೋಗಿ ಬಂದಿದ್ದ ಅಲ್ವೋ? ಈಗ ಅವ ಸತ್ತ ಮೇಲೆ ಅಲ್ಲಿ ಹೋಗಿ ಅರ್ಜುನನ್ನು ಕರ್ಕೊಂಡು ಬರ್ಲಿಕ್ಕೆ ಅಂತೆಲ್ಲ ಕೇಳಿದ್ರೆ ನನಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ. ಇಲ್ಲಿಗೆಲ್ಲ ಕೇಳಲಿಕ್ಕೆ ಆದ್ದರಿಂದಲೇ ಆ ಪ್ರಶ್ನೋತ್ತರ ನಾವು ಬಿಡುವ. ಕಾರ್ಯಸಾಧ್ಯವಾದದ್ದು ಏನುಂಟು ಅಂತ ಯೋಚಿಸಿದ್ರೆ 5 ಅಂಗುಲ ತಗ್ಗಿಸಬಲ್ಲ. ಈಗ ಕೊರಳಿಗೆ ಅಂತ ನಾನು ಬಿಟ್ಟ ಬಾಣ ಅವನ ಕಿರೀಟಕ್ಕೆ ಹೋಗ್ತದೆ. ಅವನ ಕಿರೀಟ ತೆಗೆದು ನನಗೆ ಎಂತ ಪ್ರಯೋಜನ? ನೀನು ಕಿರೀಟ ತೆಗಿಲಿಕ್ಕಿದ್ದವ ಅಲ್ಲ ಎಂಬುದರಿಂದ ಅಲ್ವೋ ಪರಶುರಾಮರು ಶಲ್ಯನನ್ನು ಸಾರಥಿ ಆಗುತ್ತೆ ಹೇಳಿದ್ದು. ಇಲ್ಲಿಗೆ ಎಂತದಕ್ಕೆ ಹತಾಶ ಆಗು.